ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಟಾಟಾ ಹಿಟಾಚಿ EX130. ಈ ಹಿಟಾಚಿ ಕೆಲಸ ಮಾಡಬೇಕಾದ್ರೆ ಕೆಳಗಡೆಯಿಂದ ಒಂದು ಕಟ್ಟಿಗೆ ತುಂಡು ಬಂದು ಪೈಲಟ್ ಪಂಪಿಗೆ ಹೊಡೆದು ಪೈಲಟ್ ಪಂಪ್ ಕ್ರ್ಯಾಕ್ ಆಯ್ತು ಅಂತ ಫೋನ್ ಮಾಡಿದರು. ಗಾಡಿ ಹತ್ರ ಬಂದಿದ್ದೀನಿ. ಇದೆ ಟಾಟಾ ಹಿಟಾಚಿ EX130. ಇದೇ ಹಿಟಾಚಿ ಕಂಪ್ಲೇಂಟ್ ಆಗಿರೋದು. ಆಮೇಲೆ ನಮ್ಮ ಹಿಟಾಚಿ ಆಪ್ರೇಟರ್ ಶಮ್ಮಣ ಅಂತ. ಶಮ್ಮಣ ಆರಾಮಿದ್ದೀರಾ? ಆರಾಮ ಸರ್. ಮತ್ತೆ ಈ ಏನು ಕೆಲಸ ಮಾಡ್ಬೇಕಾದ್ರೆ ಕಟ್ ಆಯ್ತಾ ಏನು ವರ್ಕ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಆಪರೇಟಿಂಗ್ ಒಂದ್ಸಲ ಬಂದಾಗ್ಬಿಡ್ತಾ? ಸ್ಪಾಟಿಗೆ ಆಫ್ ಆಯಿಲ್ ಗ್ರೇ ಇದಾಗಿತ್ತು, ನೋಡಕ್ ಹೋದೆ ಅಷ್ಟು ಇದಾಗಿತ್ತು ಅಷ್ಟೇ. ಹೌದಾ? ಈಗ ಅಲ್ಲಿ ಸರಿ ನೋಡೋಣ ಬರ್ರಿ. ಕೆಲಸ ಮಾಡ್ಬೇಕಾದ್ರೆ ಕಟ್ಟಿಗೆ ತುಂಡು ಅಂದರೆ ಇದು ಗಾಡಿ ಬಂದ್ಬಿಟ್ಟು ಜಂಗಲ್ ಕ್ಲೀನಿಂಗ್ ಕೆಲಸ ಮಾಡ್ತಿರೋದು. ಕೆಳಗಡೆಯಿಂದ ಶೀಲ್ಡ್ ಇಲ್ಲ ಗಾಡಿಗೆ, ಪೈಲಟ್ ಪಂಪ್ಗೆ ಟಚ್ ಆಗಿರೋದು ತುಂಡು ನೋಡ್ಬೋದು. ನೋಡಿ ಇದೆ, ಇದು ಪೈಲಟ್ ಪಂಪ್. ಇದು ಬಂದ್ಬಿಟ್ಟು ಆಯಿಲ್ ಇನ್ಲೆಟ್. ಇದು ಪೈಲಟ್ ಪಂಪಿಗೆ ಈ ಪೀಸ್ ಇಲ್ಲಿ ಕಟ್ ಆಗಿರೋದು ನೋಡ್ರಿ. ಇದು ಆಯಿಲ್ ಇನ್ಲೆಟ್ ಪೈಪ್. ಇದು ಟ್ಯಾಂಕಿಂದ ಬರುತ್ತೆ, ಹೊಸ ಪೈಪು. ಇಲ್ಲಿ ಕಟ್ ಆಗಿದೆ ಅಂದರೆ ಈ ಪೈಲಟ್ ಪಂಪ್ ಏನು ವೆಲ್ಡಿಂಗ್ ಮಾಡೋಕ್ಕೇನು ಬರಲ್ಲ. ಇವಾಗ ಇದಕ್ಕೇನು ಮಾಡಬೇಕು ಅಂದರೆ ಇಲ್ಲಿ ಬೆಡ್ಡಿಂಗ್ ಬರುತ್ತೆ, 4 ಬೆಡ್ಡಿಂಗ್ ಬೋಲ್ಟು 5 ನಂಬರ್ ಲೆಂಕಿ. ಇದೊಂದು ಪೈಪ್ ಬಿಚ್ಕೊಂಡು ಆ ಬೆಡ್ಡಿಂಗ್ ಬೋಲ್ಟ್ ಬಿಚ್ಚಿದ್ರೆ ಪಂಪ್ ಹೊರಗೆ ಬರುತ್ತೆ. ಇನ್ನೊಂದು ಪಂಪು ತೊಗೊಂಬರ್ತಾವ್ರಣ್ಣ, ಇನ್ನೊಂದು ಪಂಪು ಅಂದವೇ ಇದೆ. ಇನ್ನೊಂದು ಪಂಪು ತೊಗೊಂಬರ್ತಿದ್ದಾರೆ. ಈಗ ಅಷ್ಟೊತ್ತಲ್ಲಿ ನಾವು ಈ ಪಂಪ್ ಒಂದು ಪೈಲಟ್ ಪಂಪ್ ಒಂದು ಬಿಚ್ಕೊಂಡು ರೆಡಿ ಇಟ್ಕೊಳ್ಳೋಣ. ಆಮೇಲೆ ಮತ್ತೆ ಕೆಲಸ ಐತ್ರ ಬಕೆಟ್ ಸಿಲಿಂಡ್ರಲ್ಲಿ ಲೀಕೇಜ್ ಇದೆ ಆಯಿಲ್. ಹೌದಾ? ಇದೊಂದು ಬಕೆಟ್ ಸಿಲಿಂಡ್ರದ್ದು ಒಂದು ಸೀಲ್ ಹಾಕಬೇಕು ಅಂತಾರೆ. ನೋಡೋಣ ಇಷ್ಟನ್ನು ರೆಸ್ಟ್ ನೋಡೋಣ. ಓಪನ್ ಮಾಡಿದಾಗ ಗೊತ್ತಾಗತ್ತೆ. ನೋಡೋಣ, ಮೊದಲು ಪೈಲಟ್ ಪಂಪ್ ಫಿಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಆಮೇಲೆ ಬಕೆಟ್ ಸಿಲಿಂಡರ್ ಒಂದು ಸೀಲು, ಒಂದು ಸೀಲ್ ಹಾಕೊಂಡ್ಬಿಡೋಣ. ಇದೇ ಕಟ್ಟಿಗೆ ನೋಡಿ ಬಡ್ದಿದ್ದು. ಇದೇ ಕಟ್ಟಿಗೆರಾ? ಸ್ವಲ್ಪ ಇದು ಹಿಂಗೆ ಸ್ಟ್ರೈಟ್ ಇತ್ತೇನಪ್ಪ? ಇದು ಅಲ್ಲ ಸ್ಟ್ರೈಟ್ ಇತ್ತು. ಸ್ಟ್ರೈಟ್ ಇತ್ತು. ಆಪರೇಟಿಂಗ್ ಮಾಡಕ್ಕೆ ನೋಡಲಿಲ್ಲ, ಸ್ವಲ್ಪ ಇದೆ ಇತ್ತಲ್ಲ, ಜಂಗ್ ಇದೆ ಇತ್ತಲ್ಲ ಅಲ್ಲಿ. ಮುಂದೆ ಕ್ಲೀನ್ ಮಾಡ್ಕೊಂತ ಇದ್ರಿ ನೀವು? ಕ್ಲೀನ್ ಮಾಡ್ತಿದ್ದೆ, ಬಟ್ ಟಿಪ್ಪರ್ ಒಂದಿತ್ತಲ್ಲ, ಟಚ್ ಆಗೋದು ನನಗೆ ಆ ಕಡೆ ಟಚ್ ಆಗಬಾರ್ದು ಅನ್ನೋದಕ್ಕೆ ನಾನು ಅಂದ್ರೆ ಈ ಟಾಚಿ ಆ ಕಡೆ ಟಿಪ್ಪರ್ ನಿಂತಿತ್ತು. ಟಿಪ್ಪರ್ ನಿಂತಿತ್ತು, ಆ ಕಡೆ ಲೋಡ್ ಮಾಡಿ ಕಟ್ಟಿಗೆ ಲೋಡ್ ಮಾಡ್ತಿದ್ದೆ. ಸ್ವಿಂಗ್ ಮಾಡಿದಾಗ ಈ ಟಚ್ ಆಗಿರೋದು. ಟಚ್ ಆಗಿರೋದು ಇದೇ ಕಟ್ಟಿಗೆ ಆಗಿತ್ತು. ಇಲ್ಲ ಆಗೈತಲ್ಲ, ಇಲ್ಲೆಲ್ಲ ಡ್ಯಾಮೇಜ್ ಆಗಿದೆ ನೋಡ್ರಿ ಹೆಂಗೈತೆ. ರೈಟ್. ಆಮೇಲೆ ನಮ್ಮ ಹಿಟಾಚಿ ಆಪರೇಟರ್ಸ್ ಬೇಕಂತ ಯಾರು ಮಾಡಲ್ಲ, ಆಗಿದೆ ಅದು. ಕೆಳಗಡೆ ಏನಾರ ಜಂಗಲ್ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಂಡ್ರೆ ನೀವು ಸೇಫ್ ಆಗಿರ್ತೀರಿ, ಗಾಡಿ ಸೇಫ್ ಆಗಿರುತ್ತೆ, ಆಮೇಲೆ ಓನರ್ ಸೇಫ್ ಆಗಿರ್ತಾರೆ. ಓನರ್ ಇರ್ತಾರೆ, ನಂಗೆ ಗಾಡಿ ಕೊಟ್ಟಿರ್ತಾರೆ. ಮತ್ತೆ ಬೇಕಂತ ಯಾರು ಮಾಡಲ್ಲ, ಬೇಕಂತಲ್ಲ, ಸ್ವಲ್ಪ ಹುಷಾರ್. ಈಗ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರು ಕೆಳಗಡೆ ಇರೋದು ಆಗದ ಮತ್ತೆ ಪ್ರಾಬ್ಲಮ್ ಆಗದೆ, ಮತ್ತೆ ಪ್ರಾಬ್ಲಮ್ ಗಾಡಿ ಇರಲ್ಲ. ಗಾಡಿ ನೋಡ್ಕೊಂಡು ಕೆಲಸ ಮಾಡ್ರಿ. ನೋಡ್ಬೋದು ಇಲ್ಲಿ ಕ್ರ್ಯಾಕ್ ಆಗಿರೋದು ಇದು, ಈ ಪೀಸ್. ಪೈಲಟ್ ಪಂಪು ಹೊಸದಿದು, JC का लिए सो फिट भी करे नहीं इसे. बकेट बड़ा बड़ी हो रहा है कहाँ गाय की नहीं JC में साथ नहीं अलग सिस्टम. Don't. ಇದು ಕಟ್ ಆಗಿರೋ ಪೀಸ್. ಇದು ರಾತಂಗ ಚುಲಿ ಸುಮ್ಮನೆ ಹೋಗಿ ಸ್ಟಾರ್ಟ್ ಮಾಡ್ತೀವಿ. ರಾತಂಗ ಚುಲಿ ಈ ಪೈಪ್ ಐತಲ್ರ, ಇದು ಯಾವಾಗಲೂ ಮೀಡಿಯಮ್ ಟೈಟ್ ಮಾಡಬೇಕು. ಇದು ಓವರ್ ಟೈಟ್ ಮಾಡಿದ್ರೆ ಏನಾಗುತ್ತೆ, ಈ ಹೆಡಾಪ್ಟರ್ ಕುಂತ್ರೆ ಜಾಗ ಈ ಪ್ಲೇಸ್ ಐತಲ್ರ, ಇದು ಬಂದ್ಬಿಟ್ಟು ಥಿಕ್ನೆಸ್ ಕಮ್ಮಿ ಇರುತ್ತೆ. ನೀವು ಜಾಸ್ತಿ ಪೈಪ್ ಹಾಕಿ ಹೇಳಿದ್ರೆ ಏನಾಗುತ್ತೆ, ಮತ್ತೆ ಇಲ್ಲಿ ಕಟ್ ಆಗ್ಬಿಡುತ್ತೆ.
ಅದರ ಈ ಪೈಪ್ ಒಂದು ಪೈಲಟ್ ಪೈಪ್ ಯಾರು ಹಾಕೊಂಡ್ರೆ ಇದು ಮೀಡಿಯಮ್ ಟೈಟ್ ಮಾಡ್ಕೊಳ್ಳಿ. ಪೈಲಟ್ ಪಂಪ್ ಫಿಟ್ ಮಾಡಿ 2 ಪೈಪು ಫಿಟ್ ಆಗಿದೆ. ಇವಾಗ ನೆಕ್ಸ್ಟ್ ಹೈಡ್ರಾಲಿಕ್ ಆಯಿಲು ಭಾಳ ಹೋಗಿದೆ. ಹೈಡ್ರಾಲಿಕ್ ಆಯಿಲ್ ಟ್ಯಾಂಕಿ ಟಾಪ್ ಅಪ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಅಷ್ಟೇ ಬಟನ್ ಬಿಡ್ರಿ. ನೀವೇ ಸ್ಟಾರ್ಟ್ ಮಾಡಿ. ಹಾಂ, ಆಯಿಲೆಲ್ಲ ಹಾಕಾಯಿತು. ಸ್ವಲ್ಪ ಹೊಡೆದು ಎಲ್ಲ ರೈಸ್ ಮಾಡಿ ಆಪರೇಟಿಂಗ್ ಚೆಕ್ ಮಾಡಿ. ರೈಟ್, ಬಕೆಟ್ ಲೋಡ್ ಮಾಡಿ ಆ ಕಡೆ ಇಟ್ಬಿಡಿ. ಅದೊಂದು ಬಕೆಟಿಂದ ಒಂದು ಸಿಲಿಂಡರ್ ಹಾಕೋಣ. ಆಪರೇಟಿಂಗ್ ಅಂತ ಆಗ್ತಾ ಇದೆ. ಬೇರೆ ಪೈಲಟ್ ಪಂಪ್ ಹಾಕಿದ ಮೇಲೆ ಇವಾಗ ಬಕೆಟ್ ಸೀಲ್ ಒಂದು ಇದೆ. ಬಕೆಟ್ ಸೀಲ್ ಒಂದು ಸಿಲಿಂಡರ್ ಓಪನ್ ಮಾಡಿ ಸೀಲ್ ಹಾಕಿ ಲೋಡ್ ಮಾಡಿಡಿ. ಪೈಲಟ್ ಪಂಪಿಂದು ಹೈಡ್ರಾಲಿಕ್ ಆಯಿಲ್ ಲೀಕೇಜ್ ಇಲ್ಲ ಆಗಲಿಲ್ಲ. ಆಪರೇಟಿಂಗ್ ಆಗ್ತಾ ಇದೆ. ನೆಕ್ಸ್ಟು ಒಂದು ಬಕೆಟ್ ಸಿಲಿಂಡರ್ ಸೀಲ್ ಒಂದು ಹಾಕೊಂಬಿಡೋಣ. ಹೊರಗೆ ಬಿಡ್ಬೇಡ್ರಿ. ಹೊರಗೆ ಕೈ ಹಾಂ ಸರಿ. ಕುಂಡ ಕಟ್ಟಾಗಿತ್ತಲ್ಲ ಈ ಕೃಷ್ಣ ಪೂರ ವಿಕಮನ್ ಕೊಟ್ಟಿಲ್ಲ ಸರ್. 650 ಎಷ್ಟು ಸೀಲ್ ಹಾಕೊಂಡು ಕಾಯ್ತಿತ್ತು. ಆಮೇಲೆ ಕಟ್ಟಿಗೆ ಬಂದರೆ ಇದೆಲ್ಲ ಬಾಕಿ ಹಿಂಗೆ ಅಂದ ಸಿಲ್ಕ ಸಿಲ್ಕ ಕೊಡ್ತಾರೆ. following picture. प्रेस आगे मैं लोड ज़्यादा पड़ेगा लोड बड्डे लोड हलो टिप्पर कल ಒಂದು ಅರ್ಧ ಗಂಟೆ ರೆಡಿ ಆಗುತ್ತೆ ರಾತ್ರಿ ರೆಡಿ ಆದ ಯಾರಿಗೆ 70 उल्टा नहीं उल्टा डालने से क्या होगा स्टेप इधर बाजू आया नहीं आज कट ऑफ कराएंगे वेस्ट भाई पता नहीं है ना डिजल पे लोड करना वो भी पिंडी पिंडी वो ಮುಗಿಸ್ಕೊಂಡೆ ತಿಂಡಿ ತಿಂದು ಇಲ್ಲ ತಿಂಡಿ ತಿನ್ಬೋದು ಡೀಸೆಲ್ ಆಮೇಲೆ ತಗೊಂಬ ಅಲ್ಲ ಇಲ್ಲಿ ಆಪರೇಟ್ ಆಗ ಹೋಗ್ರಿ बैकअप करते क्या होगा
ಡಬಲ್ ಓಡಿಂಗ್ ಹಾಕ್ತೀನಿ ಸಿಂಗಲ್ ಹೋಗ್ತೇನೆ ರುದ್ದಾನೆ ಹಾಕೋದು ಮುಗುಳುಂದ तुम्हारा शेड्यूल नहीं आता तुम्हारा लास्ट का था सो 2 काम ही ऑलरेडी अभी काम सब नहीं कर दिया फ़ोन करें नहीं तो करना हो जाता को क्या कंप्लेंट हो लेकिन कंप्लेंट हो स्टेकिंग स्टेट होता है लेवल खोला थोड़ा सा थोड़ा हाँ नीचे तो ಸೀಲ್ ಗ್ಲಾಡಿಗೆ ಸೀಲ್ ಹಾಕಿ ಶಾಫ್ಟಲ್ಲಿ ಪ್ರೆಸ್ ಮಾಡ್ಬೇಕಾದ್ರೆ ಏನಾಯ್ತೆ ಆಯಿಲ್ ಸೀಲು ಕಟ್ಟಾಗ್ಬಿಡ್ತಿರೋ ನೋಡ್ಬೋದು ಇಲ್ಲಿ ಆಯಿಲ್ ಸೀಲ್ ಇಲ್ಲಿ ಈ ಪಾಯಿಂಟಲ್ಲಿ ಕಟ್ಟಾಯಿತು ಯಾಕೆ ಕಟ್ಟಾಯಿತು ಅಂದರೆ ಇದು ಬ್ಯಾಕ್ ಆಫ್ ರಿಂಗು ನಾರ್ಮಲಾಗಿ 2.5 ಇಲ್ಲ 3 mm ಬರಬೇಕು ಇದು 4.5 mm ತಿಕ್ನೆಸ್ ಇದೆ ಜಾಸ್ತಿ ಆ ತಿಕ್ನೆಸ್ ಇದ್ದಿದ್ದಕ್ಕೆ ಏನೈತೆ ಆಯಿಲ್ ಸೀಲು ಪ್ರೆಸ್ ಆಗೋ ಜಾಗ ಇಲ್ದಿದ್ದಕ್ಕೆ ಕಟ್ಟಾಗ್ಬಿಡ್ತಿದ್ದು ಆಯಿಲ್ ಸೀಲು ಇವಾಗ ನೆಕ್ಸ್ಟು ಶವಾಜ್ ಬೈ ಏನು ಮಾಡ್ಬೇಕಪ್ಪ ಈಗ ನೆಕ್ಸ್ಟು ಬೇರೆ ತೊಗೊಂಬರ್ತೀರಾ ಸರಿ ಇವಾಗ ಸೀಲು ಬೇರೆ ತೊಗೊಂಬರ್ತಾರೆ ಸೀಲ್ ಕಟ್ಟಾಗಿದೆ ಇದು ಹಾಕೋಕ್ಕಂತೂ ಬರೋಲ್ಲ ಬೇರೆ ಸೀಲ್ ತೊಗೊಂಬಂದಾದ್ಮೇಲೆ ಸೀಲ್ ಹಾಕಿ ಆದರೆ ಸೈಜ್ ಕಮ್ಮಿ ಇರೋದು ಬ್ಯಾಕಪ್ ರಿಂಗು ಈ ಬ್ಯಾಕಪ್ ರಿಂಗು 3 mm ಇರುತ್ತಂದರೆ ಇದು ಓವರ್ ಸೈಜ್ ಅಂದರೆ 1.5 mm ಜಾಸ್ತಿ ಇದೆ ಇದು ಬೇರೆ ಆಯಿಲ್ ಸೀಲು ಬ್ಯಾಕಪ್ ರಿಂಗ್ ಹಾಕಿ ಫಿಟ್ ಮಾಡೋಣ 1 hour later ಈ ಸೀಲು ಕಟ್ಟಾಗಿದ್ದಕ್ಕೆ ನಮ್ಮ ವಸಂತ್ ರೆಡ್ಡಿ ಅಂತ ಹಿಟಾಚಿ ಓನರ್ ಆರಾಮಣ್ಣ ಸಿರಣ್ಣ ಆರಾಮ ಇದು ಸೇಮ್ ಐತಣ್ಣ ಸೈಜ್ ಇದು ಇದನ್ನ ಬ್ಲೇಡಲ್ಲಿ ಕಟ್ ಮಾಡ್ಕೊಂಡಿದ್ದೀನ ಇದು ಸೀಲು ಕಟ್ಟಾಗ್ಬಿಟ್ಟೈತಿ ಸೇಮ್ ಇದು ಇದು ಸೇಮು ಇದು ತಿಕ್ನೆಸ್ ಜಾಸ್ತಿ ಐತಿ ಜಾಸ್ತಿ ಬರಬಾರ್ದು ಈಗ ಇದು ಕರೆಕ್ಟ್ ಮಾಡ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ ಬ್ಲೇಡ್ ತಗೊಂಡು ಮತ್ತೆ ಹೇಳ್ಬೇಕಾಯ್ತು ಅವ್ರಿಗೆ ಈ ಸತಿ ತರ್ಸಕ್ಕ 65 75 7 65 75 7 ಯಾವುದು ಇಲ್ಲ ಎಲ್ಲಿ ಬೆಸ್ಟ್ ಅಣ್ಣ ಟೆನ್ಷನ್ ಇರಲ್ಲ ಇದನ್ನ ಹಾಕ್ತೀನಿ ಇದು ಇದೇನಾಗಿತ್ತು ಕಟ್ಟಾಗಿದೆ ನೋಡ್ರಿ ಇದು ಓವರ್ ಸೈಜ್ ಐತಲ್ಲಣ್ಣ ಹಿಂಗಿರುತ್ತೆ ಇದು ನಾವು ಪಿಸ್ಟಲ್ ಪ್ರೆಸ್ ಮಾಡ್ಬೇಕಾದ್ರೆ ಏನಾಗುತ್ತೆ ಗ್ಯಾಪ್ ಇದ್ದರೆ ಇದು ಒಳಕ್ಕೆ ಹೋಗ್ಬಿಡುತ್ತೆ ಗ್ಯಾಪ್ ಇಲ್ಲಲ್ಲ ಗ್ಯಾಪ್ ಇಲ್ದಿದ್ದಕ್ಕೆ ಇದು ಹೊರಗೆ ಬಂದು ಕಟ್ ಆಗ್ಬಿಟ್ಟೈತೆ ಪ್ರೆಸ್ ಮಾಡಿದಾಗ అవునా బాగున్నా మొన్న నిన్న మొన్న ఇదేనా మీ దానికి సెట్ అయింది ಇವಾಗ ಇದು ನೋಡ್ರಿ ಅವಾಗಲೇ ಹೋಗ್ಲಿಲ್ಲ ಯಾಕಂದರೆ ಬ್ಯಾಕಪ್ ದಪ್ಪ ಇತ್ತು ಭಾರಿ ಸ್ಪೀಡಾಗಿ ಹೋಗ್ತಿಲ್ಲ ಅದಕ್ಕೆ ದಂಪತಿಗಳೆಲ್ಲ ಹೋಗ್ತದೆ ಬೇಡ ಸ್ಪೀಡಾಗಿ ಹೊಂಟಿತ್ತು
ಅಲ್ಲ ಯಾವ ಕಡೆ ಅಂತ ಓಹೋ ಸಂಜೆಣ ಸ್ಕೂಟಿಗೆ ಹ್ಞೂ ಹಾಂ ಮತ್ತೆ ಬೇರೆ ಜರ ಕ್ಲೀನ್ ಮಾಡೋದು ಸೆಂಟ್ರ್ ಸ್ವಲ್ಪ ಹಾಂ ಸ್ವಲ್ಪ ಕಲ್ಲಿರ್ಕೋಣ ಅಂತ ಬಿಡಬೇಡ ಬಿಡೋಣ ಕಲ್ ಬರಲೇನು नहीं दादा जी अंदर जाना भी मसाज बोलो ಪಿಟಪ್ ಆಯಿತು ಸ್ವಲ್ಪ ಹೊಡೆದಿದ್ವಿ ಅರೆ ಲೋಡ್ ಅನ್ಲೋಡ್ ಲೀಕೇಜ್ ಏನಿಲ್ಲ ಓಕೆ ನೆಕ್ಸ್ಟು ಪಿಸ್ಟನ್ ಬಕೆಟಿಗೆ ಫಿಟ್ ಮಾಡಿಕೊಂಡು ಸ್ವಲ್ಪ ಕೆಲಸ ಮಾಡಿ ನೋಡೋಣ. ಬಕೆಟ್ ಫಿಟ್ ಆಗಿದೆ, ಇವಾಗ ರೈಸ್ ಮಾಡಿ ಸ್ವಲ್ಪ ಕೆಲಸ ಮಾಡಿ ಚೆಕ್ ಮಾಡೋಣ ಲೀಕೇಜ್ ಏನಾರು ಆಗುತ್ತಾ ಅಂತ. ಓಕೆ, ಹೈಡ್ರಾಲಿಕ್ ಆಯಿಲ್ ಲೀಕೇಜ್ ಆಗಲಿಲ್ಲ, ವಾಪಸ್ ಆಗ್ತದೆ. ಟಾಟಾ ಹಿಟಾಚಿ EX130 ಈ ಹಿಟಾಚಿದು ಕೆಲಸ ಮಾಡಬೇಕಾದ್ರೆ ಪೈಲಟ್ ಪಂಪಿಗೆ ಒಂದು ಮರ ಹೊಡೆದು ಪೈಲಟ್ ಪಂಪ್ ಕ್ರ್ಯಾಕ್ ಆಗಿತ್ತು, ಅಂದರೆ ಕಟ್ ಆಗಿತ್ತು. ಬೇರೆ ಪೈಲಟ್ ಪಂಪ್ ಹಾಕಿ ಫಿಟ್ ಮಾಡಿ ಚೆಕ್ ಮಾಡಿದ್ದೀವಿ, ಅದ್ರದ್ದೇನು ಲೀಕೇಜ್ ಆಗಲಿಲ್ಲ. ಮತ್ತು ಇದೇ ಗಾಡಿದು ಬಕೆಟ್ ಸಿಲಿಂಡ್ರಲ್ಲಿ ಹೈಡ್ರಾಲಿಕ್ ಆಯಿಲ್ ಲೀಕ್ ಆಗ್ತೈತೆ ಅಂತ ಹೇಳಿದರು. ಮತ್ತು ಇದೇ ಗಾಡಿದು ಬಕೆಟ್ ಸೀಲ್ ಒಂದು ಚೇಂಜ್ ಮಾಡಿದ್ದೀನಿ. ಮತ್ತು ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದ್ವಿ ವರ್ಕ್ ಮಾಡಿ, ಮತ್ತು ಹೈಡ್ರಾಲಿಕ್ ಆಯಿಲ್ ಏನು ಲೀಕೇಜ್ ಆಗಲಿಲ್ಲ. ಮತ್ತು ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.